ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಗಿರಿಯ ಸಮೀಪದಲ್ಲಿ ಶ್ರೀಯುತ ದಿನೇಶ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಪಟ್ಟಿ ಕಾಟನ್ ಬಿರಿಯಾನಿಗೆ ಹೋಟೆಲ್ಗೆ ಗಣ್ಯರು ಜನಪ್ರತಿನಿಧಿಗಳು ಚಾಲನೆ ನೀಡಿ ಹಾರೈಸಿದರು. ಇನ್ನು ಈ ವೇಳೆ ಪಟ್ಟಿ ಕಾಟನ್ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ದಿನೇಶ್ ರವರು ಮಾತನಾಡಿ, ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಆಹಾರವನ್ನು ಪೂರೈಸಬೇಕು ಎಂಬುವ ಉದ್ದೇಶದಿಂದ ತಮಿಳುನಾಡು ಸ್ಟೈಲ್ನಲ್ಲಿ ಪಟ್ಟಿ ಕಾಟನ್ ಬಿರಿಯಾನಿ ಹೋಟೆಲ್ ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ಪಟ್ಟಿ ಕಾಟನ್ ಬಿರಿಯಾನಿ ಹೋಟೆಲ್ನಲ್ಲಿ ಮಾಂಸಾಹಾರ ಹಾಗೂ ಸಸ್ಯಾಹಾರದ ಆಹಾರವನ್ನು ಪೂರೈಸಲಾಗುವುದು. ಸಾರ್ವಜನಿಕರು ಒಮ್ಮೆ ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆಯ ನಾಮನಿರ್ದೇಶಕ ಸದಸ್ಯರಾದ ಬೊಮ್ಮಸಂದ್ರ ಗುರುಪ್ರಸಾದ್, ಮುಖಂಡರಾದ ಮದನ್ ಕುಮಾರ್, ಗುಣಶೇಖರ್, ವಿಜಿ, ನವೀನ್, ವಿಜಯ್, ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದರು. ನಮಸ್ಕಾರ, ಬೆಂಗಳೂರು. ನಮ್ಮದು ಹೋಟೆಲ್ ಹೆಸರು ಬಂದು ಪಟ್ಟಿ ಕಾಟನ್ ಬಿರಿಯಾನಿ. ತಮಿಳ್ನಾಡು ಬ್ರ್ಯಾಂಡ್ ಇದು. ಪ್ರಾಪರ್ ತಮಿಳ್ನಾಡು ವಿಲೇಜ್ ಸ್ಟೈಲ್ ಫುಡ್ ಬರುತ್ತೆ ಇದರಲ್ಲಿ. ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಬ್ರಾಂಚ್, ಒಂದು ಔಟ್ಲೆಟ್ ಇದೆ. ಇವಾಗ ಬೊಮ್ಮಸಂದ್ರ ಅಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ದೇನೆ, ಹೊಸದ ಓಪನ್ ಮಾಡಿದ್ದೇನೆ. ಬನ್ನಿ, ಎಲ್ಲರೂ ಬನ್ನಿ, ಚೆನ್ನಾಗಿರುತ್ತೆ. ಊಟ ಎಲ್ಲ ಪ್ರಾಪರ್ ವಿಲೇಜ್ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ಬರುತ್ತೆ. ಇಲ್ಲಿ ಬೊಮ್ಮಸಂದ್ರದಲ್ಲಿ ಇವತ್ತು ಪಟ್ಟಿ ಕಾಟನ್ ಬಿರಿಯಾನಿ ಅಂತ ಹೋಟೆಲ್ ಪ್ರಾರಂಭವಾಗಿದೆ. ದಿನೇಶ್ ಅವರು ಆಲ್ರೆಡಿ 15 ಇಯರ್ಸಿಂದ ಹೋಟೆಲ್ ನಡ್ಸ್ಕೊಂಡು ಬರ್ತಿದ್ದಾರೆ. ಈಗ ಬೊಮ್ಮಸಂದ್ರಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ತುಂಬ ಹೈಜೆನಿಕ್ ಆಗಿ ಕಿಚನ್ ಆಗಲಿ, ಹೋಟ್ಲ್ ಆಗಲಿ, ಫುಡ್ ಆಗಲಿ ನಾವು ಟೇಸ್ಟ್ ಮಾಡಿದ್ವಿ. ಎಲ್ಲ ಕ್ವಾಲಿಟಿಗೆ ಚೆನ್ನಾಗಿದೆ. ಅವ್ರಿಗೆ ಇನ್ನೂ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಪಟ್ಟಿ ಕಾಟನ್ ಬಿರಿಯಾನಿ ಒಂದು ಪ್ರಾರಂಭವಾಗಿದೆ. ಇದು ಮೂಲತಃ ಆ್ಯಕ್ಚುಲಿ ತಮಿಳ್ನಾಡು ಟೇಸ್ಟ್ ಆಗಿರೋ ಫುಡ್ ಆಗಿ ಇನ್ನೊಂದು ಮತ್ತೊಂದು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮೇಯ್ನಾಗಿ ನಮ್ಗೆ ಜನ ಬಂದು ಇಲ್ಲಿ ಜಾಸ್ತಿ ಇನ್ಸ್ಟಾಲೇಷನ್ಸ್ಗೆ ಇಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಪರ್ಪಸ್ಗೆ ಸುಮಾರು ಜನ ಬರ್ತಾರೆ. ಸೊ ಅವ್ರಿಗೆ ಒಳ್ಳೆ ಫುಡ್ ಅನ್ನೋದು ಇರ್ತಿರ್ಲಿಲ್ಲ. ಈಗ ಮಧ್ಯಾಹ್ನ ಊಟ ಆಗಲಿ, ಇನ್ನೊಂದಾಗಲಿ ಒಳ್ಳೆ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ ಒಳ್ಳೆ ಹೈಜಿನಿಕ್ ಆಗಿ ಒಳ್ಳೆ ಚೆನ್ನಾಗಿ ಸರ್ವ್ ಮಾಡ್ತಾ ಇದ್ದಾರೆ. ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿರೋ ನಮ್ಮ ದಿನೇಶ್ ಅವರಿಗೆ ಶುಭಾಶಯಗಳು ಕೋರ್ತಾ ಎಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿಸ್ತೀನಿ.